ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ನೋಡಿ. ಆ್ಯಕ್ಚುಲಿ ಇವತ್ತು ವಾರ ಎಲ್ಲ ಕೆಲಸ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೋಗ್ತೀನಿ, ಹೂ ಇಲ್ಲ. ಸೊ ಹೂ ತಗೊಬರೋಣ, ನನ್ನ ಮಗ ಮಲಗೇನೆ ಅಂತ ಎಲ್ಲ ಬಿಟ್ಟು ಹೋಗಿದ್ದೆ ನೋಡಿ. ಎದ್ದು ಬಂದ, ನಾನು ಅವ್ರ ಅಪ್ಪನ ಜೊತೆ ಮಲಗೇನೆಲ್ಲ ಹೋಗಿ ಬೇಗ ತಗೊಬರೋಣ ಅಂತ ಒಂದ್ಸತಿ ಮನಸ್ಸಲ್ಲಿ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಅಷ್ಟೊಳಗೆ ಎದ್ದು ಬಂದ, ಅವನು ಕರ್ಕೊಂಡು ಹೋಗಿ ತಗೊಬರ್ತೀನಿ. ಗುಡ್ ಮಾರ್ನಿಂಗ್ ಹೇಳಲ್ರಿಗೂ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳೋ. ಗುಡ್ ಮಾರ್ನಿಂಗ್. ಹಾಂ ನಡಿ, ಹೊರಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಷ್ಟೊತ್ತಿಗೆ ದೇವಸ್ಥಾನ ಆಯಿತಾ, ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದೆ. ಫ್ರೆಂಡ್ಸ್, ಹೂ ತಗೊಂಡು ಹಾಲು ತಗೊಂಡು ಹೊರಟೆ. ನನ್ನ ಮಗುಗೊಂದು ಲಡ್ಡು ಕೊಡಿಸ್ದೆ. ಇಲ್ಲಿವರೆ ಬಂದು ಕೊಡಿಸಿಲ್ಲ ಅಂದರೆ ಮೋಸ ಆಗುತ್ತೆ, ಅದಕ್ಕೆ ಕೊಡಿಸ್ದೆ. ಲಡ್ಡು ತಿಂತ ಬರ್ತದೆ ಗೋಡು. ಫ್ರೆಂಡ್ಸ್, ಒಂದು ನನ್ನ ಮಗಂದು ಊಟ ಆಗಿ ಒಂದು ರೆಸ್ಟ್ ಮಾಡ್ತಾಯಿದ್ದೀವಿ. ಒಂದು ಸೆಕೆ ಅಂದರೆ ಮನೆ ಒಳಗೆ ಇರೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ, ಬಿಸಿಲು ಹಂಗಿದೆ. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ. ಸದ್ಯದ್ರಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಪ್ಯಾಕ್ ಮಾಡೋಕ್ಕಿದೆ. ಯಾವಾಗ ಹೋಗ್ತೀನಿ ಅಂತ ಹೋಗೋದಿನೇ ಹೇಳ್ತೀನಿ. ಓಕೆನಾ? ಊರಿಗೆ ಹೋಗೋಣ ನಾಳೆ, ಬಸ್ಸಲ್ಲಿ ಹೋಗೋಣ. ಇವನಿಗೆ ಯೂಟ್ಯೂಬ್ ಬೇಕಂತೆ. ಯೂಟ್ಯೂಬ್ ತಂದು ಕೊಡಿ, ಯಾರೊಬ್ಬರು ಫ್ರೀ ಇದ್ದರೆ. ಇವನಿಗೆ ಹೇಳಿದ್ದೀನಿ ಮನೆ ಯೂಟ್ಯೂಬ್ ಆಯ್ತಾ, ಯಾರು ತಂದು ಕೊಡ್ತಾರೆ ಆಯಿತಾ. ಹಂಗೆ ಯೂಟ್ಯೂಬ್ ಬೇಕು ಅಂದರೆ ಯಾರು ಕೊಡ್ತಾರೆ? ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ಇಲ್ಲಿ ನಾನು ನನ್ನ ಮಗ ಕಾಫಿ ಕುಡಿತಾ ಇದ್ದೀನಿ. ನಾನು ಹುಚ್ಚಿಯಾಗಿದ್ದೀನಿ, ತಲೆ ಎಲ್ಲ ಬಾಚ್ಕೋಬೇಕು. ಈಗ ಮಾರ್ಕೆಟಿಗೆ ಹೋಗ್ತೀನಿ, ಸ್ವಲ್ಪ ಐಬ್ರೂ ಮಾಡಿಸ್ಕೊ ಬರಬೇಕು. ದಿನ ಓಡಾಡೋದಾಗಿದೆ. ಮೊನ್ನೆ ಮಾಡಿಸ್ಬೇಕಿತ್ತು, ಯಾವುದೋ ಗುಂಗಲ್ ಬಂದಿಲ್ಲ ಅಂದ್ಕೊಂಡು ಬಂದೆ. ನೋಡ್ರೆ ಈ ಥರ ಕಾಡು ಬೆಳೆದಂಗೆ ಬೆಳೆದಿದೆ. ಒಬ್ಬ ಕಾಫಿ ಮೂರದು. ಫ್ರೆಂಡ್ಸ್, ಊರಿಗೆ ಹೋಗಿ ಲಗೇಜ್ ರೆಡಿ, ಕಮಿಂಗ್ ಸೂನ್. ಅಂದರೆ ಊರಿಗೆ ಸದ್ಯ ಸೂನ್, ಯಾವಾಗಂತ ಹೇಳಲ್ಲ, ಹೋಗೋ ದಿನನೇ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವಾವ್, ಬಾ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಸ್ಟೈಲಾಗಿ ಜೋಬಿ ಕೈ ಹಾಕೋದು ನೋಡು. ಜೋಬಲ್ಲಿ ದುಡ್ಡು ಇಟ್ಕೊಂಡದ, ಒಂದು 10 ರೂಪಾಯಿ ಅಲ್ಲ 100 ರೂಪಾಯಿ. ಅದಕ್ಕೆ ಫ್ರೆಂಡ್ಸ್, ಐಬ್ರೋ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಐಬ್ರೋ ಮಾಡ್ತಾರಲ್ಲ, ಅವ್ರದ್ದೊಂದು ಮಗು ಇತ್ತು. ಅಯ್ಯೋ, 9 ತಿಂಗಳು ಮಗು. ಎಂಥ ಚಟ 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 ಮಾತಾಡ್ತಿದ್ದು, ಎಂತ ಮಾತಾಡ್ತಿತ್ತು ಗೊತ್ತಿಲ್ಲ. ಪಟ 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 ಮಾತಾಡ್ತಿತ್ತು, ಅರ್ಥನೇ ಆಗ್ತಿರ್ಲಿಲ್ಲ. ನೋಡೋಂಥರ ಖುಷಿ ಆಯ್ತು. ಸ್ವಲ್ಪ ಎತ್ಕೊಂಡು ಕೊಟ್ಟು ಬಂದೆ. ಹೆಂಗೆ ಮಾತಾಡ್ತಿದ್ದು ಗೊತ್ತಾ? ಕೂ ಅಂತಲೇ ಇತ್ತು ಏನೇನು. ಇವನಮ್ಮ ಪಾಪು ಕರ್ಕೊಬ, ಮನೆಗೆ ಹೋಗೋಣ ಅಂತಾನೆ. ಆ ಪಾಪು ಎಲ್ಲಿ ಬರು, ಎತ್ಕೊಂಡ ತಕ್ಷಣ ಮನೆಗೆ ಹೋಗೋಣ ಅಂದ. ಪಾಪು ಕೊತ್ತ ತಕ್ಷಣ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅವನು ಹೇಳ್ತಾ ಇದ್ದಿದ್ದು. ಚಲೋ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಚಾಟ್ ತಿಂದಾಯಿತು, ನನ್ನ ಮಗ ಐಸ್ ಕ್ರೀಮ್ ತಿಂದ. ನಾಯಿಗಂತ ಬಿಸ್ಕೆಟ್ ತಗೊಂಡು ಕಾಲೇಜ್ ಅದು ಬೇಕು ಅಂದ. ಈಗ ನೋಡಿ ಸುಕ್ಕಪುರಿ ತಿಂತಾ ಇದ್ದಾನೆ. ಮನೆಗೆ ಹೋಗೋಣ ಅಂದರೆ ಅದು ಇದು ಕೇಳ್ತಾನೆ ಅದ. ನೀನು ಏನು ಮಾಡ್ತಿದ್ದಾರೆ? ಓ, ಟ್ಯಾಕ್ಟ್ರಿನಾ ನೀವು ಬಿಡ್ರಿ. ಹಾಂ, ಹಾಂ ನೋಡಿ ಫ್ರೆಂಡ್ಸ್, ಹಾಡಾಡು. ಇವತ್ತೊಂದಿನ, ನಾಳೆ ಒಂದಿನ. ಫ್ರೆಂಡ್ಸ್, ಮಾರ್ಕೆಟಿಂದ ಬಂದು ಅಲ್ಲಿಂದನೇ ಬರ್ತಾ ಚಾಟ್ ತಿನ್ಕೊ ಬಂದಿದ್ವಿ. ಹಂಗಾಗಿ ಹಸುವಾಗಿದೆ. ಮಧ್ಯಾಹ್ನದ ಅನ್ನ ಇತ್ತು, ಬೀಟ್ರೂಟ್ ಪಲ್ಯ ಇತ್ತು. ಬೆಳಗ್ಗೆ ಸಾವಿರ ಉಪ್ಪಿಟ್ಟಿತ್ತು, ಎಲ್ಲ ಖಾಲಿ ಮಾಡಿದ್ವಿ. ಪಲ್ಯ ಇದೆ, ಮಲಗಬೇಕು. ಕಾಲು ನೋಡ್ತಾ ಇದೆ, ಸೆಕೆ ಆಗ್ತಿತ್ತು. ವಿಂಡೋ ತಗೊಂಡಿದ್ದೀನಿ, ಒಳ್ಳೆ ತಣ್ಣು ಗಾಳಿ ಬರ್ತೀವಿ. ಏನು ಮಾಡೋಣ, ಅದ್ರ ಜೊತೆಗೆ ಸಂಬಂಧಿಕರು ಬರ್ತಾರೆ, ಸೊಳ್ಳೆಗಳು. ಹೇಗಾಗಿದೆ ಫ್ರೆಂಡ್ಸ್ ಐಬ್ರೋ ಮಾಡಿಸಿದ್ದು? ನನಗೆ ಯಾಕೋ ಮನಸ್ಸಿಗೆ ಹಿಡಿಸ್ತಿಲ್ಲ. ತಳ್ಳುಗೆ ಮಾಡಿದ್ದಾರೆ ಇಷ್ಟ. ತಳ್ಳುಗೆ ಇಷ್ಟನೇ ಆಗಲ್ಲ. ನನಗೆ ಯಾವಾಗಲೂ ದಪ್ಪ ಇರಬೇಕು. ದಪ್ಪ ಮಾಡ್ಬೋದಿತ್ತು, ಒಂದು ದಪ್ಪ ಒಂದು ಸಣ್ಣ ಮಾಡಿದ್ದಾರೆ ಅನಿಸ್ತಿದೆ. ಜನ ದುಃಖ ಆದರೆ ಹಿಂಗೆ ಹೋಗಿ ನೆಕ್ಸ್ಟ್ ಟೈಮ್ ನಾನು ಊರಲ್ಲಿ ಮಾಡಿಸ್ತೀನಿ. ನಮ್ಮ ಊರು ಶಿವಮೊಗ್ಗದಲ್ಲಿ ಮಾಡಿಸ್ತೀನಿ. ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ನಿದ್ದೆ ಬರ್ತಿದೆ, ಬೆಳಿಗ್ಗೆ ಸಿಗ್ತೀನಿ. ಓಕೆ, ನಾನು ಬಾಯ್ ಟೇಕ್ ಕೇರ್, ಲವ್ ಯು ಆಲ್.